नमस्ते शारदा देवी काश्मीर प्रवासिनी त्वामहं प्रार्थये नित्यं विद्यादानं च देहि. Hi, our students. This is Nagaraj HP, lecturer in accountancy, Vishwamanava, PU College. In the previous video, we discussed about the financial statements and how the financial statements format is going to be represented. In the types of financial statements, we discussed the first financial statements, that is position statement. Okay, in the previous class we discussed about the what are the headings and what are the subheadings, which are the items which is going to be comes under the case of the financial statements, that is positional statement, that is balance sheet. Okay, in this class we are going to be discuss about the how the problems is going to be solved in the case of the financial statements, that is balance sheet. Okay, in that the first one problem is show the following items in the balance sheet of Amba Limited as on 31st March 2017. Okay, in the format you have to write vertical balance sheet as on 31st March 2017. Okay. Before that, Amba Limited. Amba Limited vertical balance sheet as on 31st March 2017. Okay. In that, first one is 8% debentures, rupees 10 lakh. 8% debentures, it is a liability or asset? Liabilities. Okay. Liabilities anta bandaga, liabilities alli yave heading barutte? First, liabilities alli first heading enu? Shareholders fund. Shareholders fund alli share capital matte reserves and surplus. Okay. Next, second one banbittu enu? Non-current liability. Non-current liability alli first one enu? Non-current liabilities ಅಲ್ಲಿ ಫಸ್ಟ್ ಒನ್ ಹೆಡಿಂಗ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಸೊ ಡಿಬೆಂಚರ್ಸ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಹೆಡಿಂಗ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಹೆಡಿಂಗ್ ಅಲ್ಲಿ ಬರುತ್ತೆ, ಶೇರ್ ಹೋಲ್ಡರ್ಸ್ ಫಂಡ್. ನೆಕ್ಸ್ಟ್ ಸೆಕೆಂಡ್ ಇಸ್ ಪ್ರೀಮಿಯಂ ಇಟ್ ಈಸ್ ಎ ಕ್ಯಾಪಿಟಲ್ ಪ್ರಾಫಿಟ್ ಅಂಡ್ ವಾಟ್ ಎವರ್ ದ ಕ್ಯಾಪಿಟಲ್ ಪ್ರಾಫಿಟ್ ವಿಚ್ ಇಸ್ ಗೋಯಿಂಗ್ ಟು ಬಿ ಅರ್ನ್ಡ್ ಬೈ ದ ಆರ್ಗನೈಸೇಷನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಶೋನ್ ಅಂಡರ್ ದ ಕೇಸ್ ಆಫ್ ದ reserves and surplus in that shareholder fund. Okay, and the preliminary expenses, keep it in mind, whatever the capital expenses which is going to be incurred by an organization, those type of capital expenses which is going to be incurred by an organization is to be deducted in the reserves and surplus, that is second is premium. Capital profit ಏನು ಬಂದಿರುತ್ತೆ, ಆ ಕ್ಯಾಪಿಟಲ್ ಪ್ರಾಫಿಟ್ ಏನಾದರೂ ಇದ್ದಾಗ ಆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅನ್ನ ಆ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲೇ ಏನ್ ಮಾಡಬೇಕಾಗುತ್ತೆ, ಡಿಡಕ್ಟ್ ಮಾಡಬೇಕಾಗುತ್ತೆ. ಸೊ ಅದೇ ಸೆಕ್ಯೂರಿಟೀಸ್ ಪ್ರೀಮಿಯಂನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ತೋರಿಸ್ತೀರಾ. ಅದೇ ರೀತಿ ಈ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನಾದರೂ ಇದ್ರೆ ಆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಅದೇ ವರ್ಷನೇ ನಾವಿಗೆ ಏನ್ ಎಕ್ಸ್ಪೆನ್ಸಸ್ ಆಗಿರುತ್ತಲ್ಲ ಆ ಪರ್ಟಿಕ್ಯುಲರ್ ಇಯರ್ ಅಲ್ಲೇ ನಾವು ಅದನ್ನ ಏನ್ ಮಾಡಬೇಕಾಗುತ್ತೆ, ತೆಗೆದಾಕ್ಬೇಕಾಗುತ್ತೆ, ರೈಟ್ ಆಫ್ ಮಾಡಬೇಕಾಗುತ್ತೆ. ಸೊ ಆ ಸೆಕ್ಯೂರಿಟೀಸ್ ಪ್ರೀಮಿಯಂ ಕ್ಯಾಪಿಟಲ್ ಪ್ರಾಫಿಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದು ಬಂದ್ಬಿಟ್ಟು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ಆ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅನ್ನ ಏನ್ ಮಾಡಬೇಕಾಗುತ್ತೆ, ಡಿಡಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಬ್ರಾಕೆಟ್ ಅಲ್ಲಿ CR ಅಂತ ಇದೆ. CR ನಥಿಂಗ್ ಬಟ್ ಕ್ರೆಡಿಟ್ ಬ್ಯಾಲೆನ್ಸ್. ಇಫ್ ದರ್ ಈಸ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇಟ್ ಈಸ್ ಗೋಯಿಂಗ್ ಟು ಬಿ ಶೋನ್ ದ ಕ್ರೆಡಿಟ್ ಬ್ಯಾಲೆನ್ಸ್, ದೆನ್ ಇಟ್ ಈಸ್ ಎ ಪ್ರಾಫಿಟ್. ಓಕೆ, ಕ್ಯಾಪಿಟಲ್ ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅದು ನಮಗೇನದು ಪ್ರಾಫಿಟ್. ಇನ್ ಕೇಸ್ ಡೆಬಿಟ್ ಬ್ಯಾಲೆನ್ಸ್ ಇತ್ತು ಅಂದ್ರೆ ಅದು ಲಾಸ್. ಸೊ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅನ್ನು ಕೂಡ ನಾವೇನ್ ತೋರಿಸಬೇಕಾಗುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ 8% ಡಿಬೆಂಚರ್ಸ್. ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಆರ್ ಡಿಸ್ಕೌಂಟ್ ಆನ್ ಶೇರ್ಸ್, ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ಓಕೆ, ವಾಟ್ ಟೈಪ್ ಆಫ್ ಎಕ್ಸ್ಪೆನ್ಸಸ್? ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ದಿಸ್ ಡಿಸ್ಕೌಂಟ್ ಆನ್ ಶೇರ್ಸ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಈಸ್ ಟು ಬಿ ಶೋನ್ ಅಂಡರ್ ದ ಅದರ್ non-current assets in the asset side. Okay, asset side ಅಲ್ಲಿ ನಿಮಗೆ
ಕರೆಂಟ್ ಅಸೆಟ್ಸ್ ಮತ್ತೆ ನಾನ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೂ ನಿಮಗೆ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ, ಕರೆಂಟ್ ಅಸೆಟ್ಸ್ ಅಲ್ಲೂ ಮತ್ತೆ ಅದರ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ಆ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ಅದರ್ ಕರೆಂಟ್ ಅಸೆಟ್ಸ್ ಏನ್ ಹೆಡ್ಡಿಂಗ್ ಇದೆಯಲ್ಲ ಸಬ್ ಹೆಡ್ಡಿಂಗ್, ಆ ಸಬ್ ಹೆಡ್ಡಿಂಗ್ ಅಲ್ಲಿ ನೀವು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಮತ್ತೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅನ್ನ ನೀವು ತೋರಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಮತ್ತೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಎರಡು ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಎಷ್ಟು ವರ್ಷ ನಾವು ಮೆಚುರಿಟಿ ಪೀರಿಯಡ್ ಇರುತ್ತಲ್ಲ ಆ ಡಿಬೆಂಚರ್ಸ್ ಮೆಚುರಿಟಿ ಪೀರಿಯಡ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಪ್ರತಿ ವರ್ಷನೂ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ನಾವು ರೈಟ್ ಆಫ್ ಮಾಡ್ಬೇಕಾಗುತ್ತೆ. ಸಪೋಸ್ ಇವಾಗ ಡಿಬೆಂಚರ್ಸ್ 5 years ಇರುತ್ತೆ ಅನ್ಕೊಳ್ಳಿ. ಇವಾಗ 40,000 ನಮಗೆ ಡಿಸ್ಕೌಂಟ್ ಅಂದ್ರೆ 40,000 ಡಿವೈಡೆಡ್ ಬೈ 5 years ಅಂದ್ರೆ ಎಷ್ಟು, 8,000. ಓಕೆ, 8,000 ಅನ್ನ ಪ್ರತಿ ವರ್ಷನೂ ನಾವೇನ್ ಮಾಡ್ಬೇಕಾಗುತ್ತೆ, ರೈಟ್ ಆಫ್ ಮಾಡ್ಬೇಕಾಗುತ್ತೆ. ಪ್ರತಿ ವರ್ಷ ನಾವು ರೈಟ್ ಆಫ್ ಮಾಡ್ತೀವಿ ಅಂದ್ರೆ ಆ 8,000 ಅನ್ನ ನೀವು ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸ್ಬೇಕು. ರಿಮೈನಿಂಗ್ 40,000 ಅಲ್ಲಿ 8,000 ರೈಟ್ ಆಫ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು, 32,000. ಆ 32,000 ನಿನ್ನ ನೆಕ್ಸ್ಟ್ ರಿಮೈನಿಂಗ್ 4 years ಅಲ್ಲಿ ನಾವು ಅದನ್ನ ರೈಟ್ ಆಫ್ ಮಾಡ್ಬೇಕಾಗುತ್ತೆ ಮುಂದಿನ ವರ್ಷಕ್ಕೆ. ಹಾಗಾಗಿ 32,000ನ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸ್ಬೇಕು, 8,000ನ ನಾವು ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸ್ಬೇಕು. ನೆಕ್ಸ್ಟ್ ಲೂಸ್ ಟೂಲ್ಸ್ ಅಂದ್ರೆ ನಾವು ಮೆಷಿನರಿ ಸ್ಪೇರ್ ಪಾರ್ಟ್ಸ್ ಅನ್ನ ನಾವೇನಂತ ಕರಿತೀವಿ, ಲೂಸ್ ಟೂಲ್ಸ್ ಅಂತ ಕರಿತೀವಿ. ಆ ಮೆಷಿನರಿ ಸ್ಪೇರ್ ಪಾರ್ಟ್ಸ್ ಏನಿದೆಯಲ್ಲ ಆ ಲೂಸ್ ಟೂಲ್ಸ್ ಅನ್ನ ನಾವು ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ ಇನ್ವೆಂಟ್ರಿ. ಓಕೆ, ಸೊ ಲೂಸ್ ಟೂಲ್ಸ್ ಅನ್ನ ನಾವು ಯಾವ್ದ್ರಲ್ಲಿ ತೋರಿಸ್ಬೇಕು, ಇನ್ವೆಂಟ್ರಿಯಲ್ಲಿ. ನೆಕ್ಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್ and cash at bank, both it is going to be comes under the case of the cash and cash equivalent. Okay, so cash and cash equivalent ಯಾವ್ದ್ರಲ್ಲಿ ಬರುತ್ತೆ, current assets. Okay, so before going to be enter the format, okay, let us be write the working notes. By the help of the working notes only we are going to be pass the entries in respect of the balance sheet. Okay, ಫಸ್ಟ್ ನಿಮಗೆ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಹೆಡಿಂಗ್ ಏನ್ ಬರುತ್ತೆ, ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ನಿಮಗೆ ಏನ್ ಬರುತ್ತೆ, ಶೇರ್ ಕ್ಯಾಪಿಟಲ್. ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ಏನಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಅಮೌಂಟ್ 50 lakh. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 50 lakh. ಸೊ ಇದು ನಿಮಗೆ ಶೇರ್ ಕ್ಯಾಪಿಟಲ್, ಇದು ಫಸ್ಟ್ ಒನ್ ನೋಟ್. ಓಕೆ, ಸೆಕೆಂಡ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ನಿಮಗೆ ಫಸ್ಟ್ ಏನ್ ಬರುತ್ತೆ, ಸೆಕ್ಯೂರಿಟೀಸ್ ಪ್ರೀಮಿಯಂ. ಸೆಕ್ಯೂರಿಟೀಸ್ ಪ್ರೀಮಿಯಂ ಎಷ್ಟಿದೆ, 20,000 ಇದೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಇದೆ, ಎಷ್ಟಿದೆ, P&L ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ 1,50,000. So 20,000 plus 1,50,000 is to 1,70,000 less preliminary expenses. Preliminary expenses ಎಷ್ಟಿದೆ, 40,000 ಇದೆ. $1,70,000 minus 40,000, that is 1,30,000. So in 1,30,000 ಬಂದ್ಬಿಟ್ಟು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಟ್ ನಂಬರ್ 2. ಓಕೆ, ಸೊ
ಸೊ ಈ ತರ ವರ್ಕಿಂಗ್ ನೋಟ್ ಅನ್ನ ಮಾಡ್ಕೊಳ್ಳೋದು. ವರ್ಕಿಂಗ್ ನೋಟ್ ನಂಬರ್ 1, ವರ್ಕಿಂಗ್ ನೋಟ್ ನಂಬರ್ 2. ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟು 50 lakh. ವರ್ಕಿಂಗ್ ನೋಟ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಷ್ಟು 1,30,000. ಸೊ ಈ ತರ ವರ್ಕಿಂಗ್ ನೋಟ್ ಅನ್ನ ನಾವು ಇಲ್ಲಿ ನೋಟ್ ನಂಬರ್ಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿ ಆಯಾ ವರ್ಕಿಂಗ್ ನೋಟ್ ರೆಪ್ರೆಸೆಂಟೇಷನ್ ಮಾಡಿದ್ರ ಮುಂದೆ ನಾವು ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ ತೋರಿಸಬೇಕಾಗುತ್ತೆ. ಸೊ ಇದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನ್ ಬರುತ್ತೆ ಫಸ್ಟ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಆದ್ಮೇಲೆ ಏನ್ ಬರುತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ಅಮೌಂಟ್ ಎಷ್ಟು 50 lakh. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಅಮೌಂಟ್ ಎಷ್ಟು 1,30,000. ಓಕೆ, ದೆನ್ ಆಫ್ಟರ್ ಇಲ್ಲಿ ನೋಡಿ ಫಸ್ಟ್ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅಂತ ಹೇಳಿ ಬರೀರಿ. ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಎ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1 ಎಷ್ಟು 50 lakh. ಓಕೆ, ನೆಕ್ಸ್ಟ್ ಬಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನೋಟ್ ನಂಬರ್ ಎಷ್ಟು 2. ಅಮೌಂಟ್ ಎಷ್ಟು 1,30,000. ನೋಡಿ ಈ ತರ ವರ್ಕಿಂಗ್ ನೋಟ್ ಆದ್ಮೇಲೆ ಈ ತರ ಫಾರ್ಮ್ಯಾಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ನೀವು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಸೊ ಇದು ನಡೆಸ್ತಾ ಇದೀನಿ. ನೆಕ್ಸ್ಟ್ ನೋಡೋಣ ವರ್ಕಿಂಗ್ ನೋಟ್ ಏನ್ ಬರುತ್ತೆ ಅಂತ. ನೆಕ್ಸ್ಟ್ ನೋಡಿ ಶೇರ್ ಕ್ಯಾಪಿಟಲ್ ಆಯ್ತು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಹೆಡಿಂಗ್ ಬರೋದೇ ನಮಗೆ ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಏನ್ ಬರುತ್ತೆ 8% ಡಿಬೆಂಚರ್ಸ್. ನೋಡಿ ನೋಟ್ ನಂಬರ್ 1, ನೋಟ್ ನಂಬರ್ 2 ಆದ್ಮೇಲೆ ನೋಟ್ ನಂಬರ್ 3 ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್. Debentures is always going to be recorded under the heading of long term borrowings. Long term borrowings ಅದು ಯಾವ್ದ್ರಲ್ಲಿ ಬರುತ್ತೆ ನಾನ್ ಕರೆಂಟ್ ಲಯಬಿಲಿಟಿ ಅಲ್ಲಿ ಬರುತ್ತೆ. $8 debentures, that is 10 lakh. ಓಕೆ, ಸೊ ಇದಿಷ್ಟು ಲಯಬಿಲಿಟಿ ಪಾರ್ಟ್ ಆಯ್ತು. ಲಯಬಿಲಿಟಿಯಲ್ಲಿ ನಿಮಗೆ ಲಾಂಗ್ ಟರ್ಮ್ ಬಾರೋಯಿಂಗ್ ಮತ್ತೆ ಡಿಬೆಂಚರ್ಸ್. ನೆಕ್ಸ್ಟ್ ಏನಿದೆ 8% ಡಿಬೆಂಚರ್ಸ್, ಸಾರಿ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಇದೆ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಡಿಸ್ಕೌಂಟ್ ಇವೆರಡರ ಮೇಲೆ ಏನಾದರೂ ಇದ್ರೆ ಅದು ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್. ಆ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ ಅಸೆಟ್ ಸೈಡ್ ಬರುತ್ತೆ. ಅಸೆಟ್ ಸೈಡ್ ಅಲ್ಲಿ ಎಲ್ಲಿ ಬರುತ್ತೆ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ ಮತ್ತೆ ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಸೊ ಇದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ, ಅದರಲ್ಲಿ ಎ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ನೋಟ್ ನಂಬರ್ 3 that is 10 lakh. Okay, next working note number 4, discount on issue of 8% debentures 40,000, amount to be returned in next 4 years approximately.
ನೆಕ್ಸ್ಟ್ 4 ಇಯರ್ಸ್ ಅಂದ್ರೆ 40,000 ಡಿಸ್ಕೌಂಟ್ ಇದೆ ಯಾವ್ದ್ರ ಮೇಲೆ, ಡಿಬೆಂಚರ್ಸ್ ಮೇಲೆ. ಓಕೆ, ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ 40,000 ಇಂಟು 3/4 ಮತ್ತೆ ಅದರ್ ನಾನ್ ಕರೆಂಟ್ ಅಸೆಟ್. ಇದರಲ್ಲಿ ನೋಟ್ ನಂಬರ್ 5 ಅದರ್ ಕರೆಂಟ್ ಅಸೆಟ್ಸ್, 40,000 ಇಂಟು 1/4. ಈ 40,000 ಏನಿದೆಯಲ್ಲ, ಈ 40,000 ಬಂದ್ಬಿಟ್ಟು ಡಿಸ್ಕೌಂಟ್ ಆನ್ ವಾಟ್, ಡಿಬೆಂಚರ್ಸ್. ಓಕೆ, 8% ಡಿಬೆಂಚರ್ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಎಷ್ಟು, 40,000 ಎಷ್ಟು ವರ್ಷ, 4 ಇಯರ್ಸ್. 4 ವರ್ಷಕ್ಕೆ 40,000 ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ ಯಾವ್ದ್ರ ಮೇಲೆ, ಡಿಬೆಂಚರ್ಸ್. ಸೊ ಪ್ರತಿ ವರ್ಷನೂ ನಾವು ಎಷ್ಟು ಇದು ಮಾಡಬೇಕು ಅಂದ್ರೆ 40,000 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ ಪರ್ ಇಯರ್ ಸಿಗುತ್ತೆ. ಅಂದ್ರೆ 40,000 ಡಿವೈಡೆಡ್ ಬೈ 40 ಅಂದ್ರೆ 10,000. ಈ ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ 10,000 ಬರುತ್ತೆ. ಇನ್ನ ರಿಮೈನಿಂಗ್ ಎಷ್ಟು, 30,000 ಬರುತ್ತೆ. 40,000 ಇಂಟು 3/4 ಮಾಡಿದ್ರೆ 30,000, 40,000 ಇಂಟು 1/4 ಮಾಡಿದ್ರೆ ನಿಮಗೆ 10,000. ಓಕೆ, ಸೊ ಈ 10,000 ಪ್ರತಿ ಇಯರ್ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ರೈಟ್ ಆಫ್ ಮಾಡ್ಬೇಕಾಗುತ್ತೆ. ಎವ್ರಿ ಇಯರ್ ಯು ನೀಡ್ ಟು ರೈಟ್ ಆಫ್ ದ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್. ಓಕೆ, ಫಸ್ಟ್ ವರ್ಷ 10,000, ರಿಮೈನಿಂಗ್ 3 ಇಯರ್ಸ್ ಎಷ್ಟು, 30,000. ನೆಕ್ಸ್ಟ್ ಸೆಕೆಂಡ್ ಇಯರ್ ಅಂತ ಬಂದಾಗ ಸೆಕೆಂಡ್ ಇಯರ್ ಇಲ್ಲಿ 10,000 ಬರುತ್ತೆ. 30,000 ಅಲ್ಲಿ 10,000 ರೈಟ್ ಆಫ್ ಮಾಡಿದ್ರೆ ರಿಮೈನಿಂಗ್ 2 ಇಯರ್ಸ್ ಎಷ್ಟಿರುತ್ತೆ, 20,000. ಈ ತರ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಮೌಂಟ್ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ನೋಟ್ ನಂಬರ್ 4 ಅಲ್ಲಿ ಎಷ್ಟು ಬರುತ್ತೆ, 30,000. ನೋಟ್ ನಂಬರ್ 5 ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ಎಷ್ಟು ಬರುತ್ತೆ, 10,000. ಓಕೆ, ನೆಕ್ಸ್ಟ್ ಡಿಸ್ಕೌಂಟ್ ಆದ್ಮೇಲೆ ಲೂಸ್ ಟೂಲ್ಸ್ ಬಂದ್ಬಿಟ್ಟು ಇನ್ವೆಂಟರಿ. ಓಕೆ, ಇನ್ವೆಂಟರಿ ನೋಟ್ ನಂಬರ್ 6 ಲೂಸ್ ಟೂಲ್ಸ್ ಎಷ್ಟು, 20,000. ನೆಕ್ಸ್ಟ್ ನೋಟ್ ನಂಬರ್ 7 ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವಾಲೆಂಟ್ಸ್, ಅದರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ 60,000, cash in hand 38,000. So this is all working note. Okay, after that liability part, the next one is asset part. Roman numbers 2 ಅಂತ ಹಾಕಿ assets ಅಂತ ಬರೀರಿ. Under that first one non-current assets, non-current assets ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಯಾವುದು ಇಲ್ಲ. ಇಲ್ಲಿ ಎ ಅಂತ ಬರ್ಬಿಟ್ಟು ಅದರ್ ಕರೆಂಟ್ ಅಸೆಟ್ಸ್, ಅದರ್ ಕರೆಂಟ್ ಅಸೆಟ್ಸ್ ಬಂದ್ಬಿಟ್ಟು ನೋಟ್ ನಂಬರ್ 5 ಅಮೌಂಟ್, ನೋಟ್ ನಂಬರ್ 4 ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಮೌಂಟ್ ಬಂದ್ಬಿಟ್ಟು 30,000. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ನಿಮಗೆ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಆದ್ಮೇಲೆ ಅದರ್ ನಾನ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ನೋಟ್ ನಂಬರ್ 4 ಅಮೌಂಟ್ ಎಷ್ಟಿದೆ, 30,000. ಓಕೆ, ಸೊ ನಾನ್ ಕರೆಂಟ್ ಅಸೆಟ್ಸ್ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಬರುತ್ತೆ ಕರೆಂಟ್ ಅಸೆಟ್ಸ್. ನೆಕ್ಸ್ಟ್ ಹೆಡಿಂಗ್ ಬಂದ್ಬಿಟ್ಟು ಕರೆಂಟ್ ಅಸೆಟ್ಸ್.
ಕರೆಂಟ್ ಅಸೆಟ್ಸ್ ಅಲ್ಲಿ ಇನ್ವೆಂಟರೀಸ್, cash and cash equivalent, other current assets. Here small changes, note number na change ಮಾಡ್ಕೊಂಡಿದ್ದೀವಿ. ಏನಂದ್ರೆ ಇನ್ವೆಂಟರಿನ 5 ಮಾಡಿ, ಕ್ಯಾಶ್ 6 ಮಾಡಿ, ಅದರ್ಸ್ 7 ಮಾಡಿ. ಓಕೆ, ಇನ್ವೆಂಟರಿ ನೋಟ್ ನಂಬರ್ 5 ಎಷ್ಟು 20,000. Cash and cash equivalents, note number 6, 60 plus 38, 98. Next, note number 7, other current assets is to 10,000. Actually, balance sheet ನಾವು ಬ್ಯಾಲೆನ್ಸ್ ಮಾಡಬೇಕು, ಬಟ್ ಇಲ್ಲಿ ನಾವು ಇಮ್ಯಾಜಿನರಿ ನಂಬರ್ಸ್ ತಗೊಂಡಿದ್ದೀವಿ. ಅಂದರೆ ಈ ಪರ್ಟಿಕ್ಯುಲರ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನಾವು ಯಾವ್ಯಾವ ಐಟಮ್ಸ್ ಅನ್ನ ಯಾವ್ಯಾವ ಹೆಡ್ಡಿಂಗ್ಸ್ ಅಲ್ಲಿ ಬರುತ್ತೆ ಅಂತ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಹಾಗಾಗಿ ನಿಮಗೆ ಒಂದು ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಅಲ್ಲಿ ನಿಮಗೆ ಹೇಗೆ ನಾವು ತೋರಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಮಾಡಿರೋದು. ಬ್ಯಾಲೆನ್ಸ್ ಶೀಟಿಗೆ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಇದು ಡಿಸ್ಕೌಂಟ್ ಇದು ನಿಮಗೆ ಒಂದು ಕರೆಕ್ಟ್ ಆಗಿ ನೀವು ಜ್ಞಾಪಕ ಇಟ್ಕೊಳ್ಳಿ. ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್, ಡಿಸ್ಕೌಂಟ್ ಆನ್ ಶೇರ್ಸ್ ಅನ್ನ ನಾವು ಈ ತರ ಕ್ಯಾಲ್ಕುಲೇಟ್ ಮಾಡಿ ರೈಟ್ ಆಫ್ ಮಾಡಬೇಕಾಗುತ್ತೆ. ಆ ತರ ಬಂದಾಗ ಎಷ್ಟು ಇಯರ್ಸ್ ಅಂತ ಕೊಟ್ಟಿರ್ತಾರೆ ಅಷ್ಟು ಇಯರ್ಸ್ ಇಂದ ಆ ಡಿಸ್ಕೌಂಟ್ ಅಮೌಂಟ್ ಅನ್ನ ಡಿವೈಡ್ ಮಾಡಿದ್ಮೇಲೆ ನಿಮಗೆ 1 ವರ್ಷಕ್ಕೆ ಸಿಗುತ್ತೆ. ಆ 1 ವರ್ಷಕ್ಕೆ ಸಿಗ್ತಕ್ಕಂಥ ಅಮೌಂಟ್ ಅನ್ನ ನೀವು ಅದರ್ ಕರೆಂಟ್ ಅಸೆಟ್ಸ್ ಅಲ್ಲಿ ತೋರಿಸಿ, ರಿಮೈನಿಂಗ್ ಅಮೌಂಟ್ ಏನಿರುತ್ತಲ್ಲ ಅದನ್ನ ಡಿಡಕ್ಟ್ ಮಾಡಿದ್ಮೇಲೆ ರಿಮೈನಿಂಗ್ ರೈಟ್ ಆಫ್ ಅಮೌಂಟ್ ಅನ್ನ ಅದರ್ ನಾನ್ ಕರೆಂಟ್ ಅಸೆಟ್ಸ್ ತೋರಿಸಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ this problem. Okay, let us read now another problem. Okay, the next one problem, show the following items in the balance sheet of Sunfill Limited as at 31st March 2017. You have to write as Sunfill Limited. Okay, under that vertical balance sheet as on 31st March 2017. March 2017. Particulars. General reserves since 31st March 2012 5 lakh. 2012ರಿಂದ ಜನರಲ್ ರಿಸರ್ವ್ಸ್ ಎಷ್ಟಿದೆ? 5 lakh ಇದೆ. ಓಕೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಡೆಬಿಟ್ ಬ್ಯಾಲೆನ್ಸ್ ಆಸ್ ಆನ್ 2016-17. 2016-17 ಈ ವರ್ಷದ್ದು ನಮಗೆ ಡೆಬಿಟ್ ಬ್ಯಾಲೆನ್ಸ್ P&L. ಡೆಬಿಟ್ ಬ್ಯಾಲೆನ್ಸ್ ನಥಿಂಗ್ ಬಟ್ ಲಾಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಾದರೂ ಡೆಬಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ ಅದು ನಿಮಗೆ ಏನು ಅರ್ಥ ಬರುತ್ತೆ? ಅದು ಲಾಸ್. P&L ಲಾಸ್ ಇದ್ದಾಗ ನಾವು ಜನರಲ್ ರಿಸರ್ವ್ಸ್ ಅಲ್ಲಿ ಆ ಲಾಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಡಿಡಕ್ಟ್ ಮಾಡ್ಬೇಕಾಗುತ್ತೆ. ಸೊ ಟೇಕ್ ಡೌನ್ ದ ವರ್ಕಿಂಗ್ ನೋಟ್. ಅಂಡರ್ ದ ವರ್ಕಿಂಗ್ ನೋಟ್ ನಂಬರ್ 1, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. Under that, general reserves. General reserves ಎಷ್ಟಿದೆ? 5 lakh ಇದೆ. ಓಕೆ, ಲಾಸ್ ಎಷ್ಟಿದೆ? 3 lakh. ಲೆಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ 3 lakh. That is 2 lakh. This 2 lakh is going to be comes under the case of which heading? Reserves and surplus. Okay. Roman number 1 ಅಲ್ಲಿ equity and liabilities. Under that first, shareholders fund, shareholders fund ಅಲ್ಲಿ reserves and surplus.
note number 1. Amount is to 2 lakh. So this is the way to make adjustments in case if there is a loss which is going to be incurred by any organization. At that time you have to deduct that loss in the general reserves or whatever the reserves which they are going to be given. Reserves and surplus ಅಲ್ಲಿ ಜನರಲ್ ರಿಸರ್ವ್ಸ್ ಅಲ್ಲಿ ಆ ಲಾಸ್ ಅನ್ನ ನಾವೇನ್ ಮಾಡಬೇಕಾಗುತ್ತೆ, ಡಿಡಕ್ಟ್ ಮಾಡಬೇಕಾಗುತ್ತೆ. ಡಿಡಕ್ಟ್ ಮಾಡಿರೋದನ್ನ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ತೋರಿಸಿರೋದನ್ನ ಆ ಲಾಸ್ಟ್ ಅಮೌಂಟ್ ಏನು ಬ್ಯಾಲೆನ್ಸ್ ಅಮೌಂಟ್ 2 ಲಕ್ಷ ರೂಪಾಯಿ. ಇವಾಗ ನನ್ನ ಹತ್ರ 5 ಲಕ್ಷ ರೂಪಾಯಿ ದುಡ್ಡಿತ್ತಪ್ಪ. ಓಕೆ, ಅದು 2012ರಿಂದ ನಾನು ಕೂಡಿಟ್ಟಿದ್ದು ರಿಸರ್ವ್ಸ್ ಅಲ್ಲಿ ಎಷ್ಟಿತ್ತು, 5 ಲಕ್ಷ ಇತ್ತು. ಬಟ್ 2016-17ರಲ್ಲಿ ನಿನ್ನ ಕಂಪ್ನಿ ಏನಾಯ್ತು, ಲಾಸ್ ಆಯ್ತು. ಎಷ್ಟು ಲಾಸ್ ಆಯ್ತು? 3 ಲಕ್ಷ. ಸೊ ಆ 3 ಲಕ್ಷ ಲಾಸ್ ಆಗಿರೋದನ್ನ ನಾನು ಓವರ್ಕಮ್ ಮಾಡ್ಬೇಕಲ್ಲ. ಆ ಲಾಸನ್ನು ಓವರ್ಕಮ್ ಮಾಡಬೇಕು ಅಂದರೆ ನನ್ನ ಹತ್ರ ಇರ್ತಕ್ಕಂಥ ರಿಸರ್ವ್ಸನ್ನು ನಾನು ಏನು ಮಾಡಬೇಕು, ಯೂಸ್ ಮಾಡ್ಕೋದು. ಯೂಸ್ ಮಾಡ್ಕೊಂಡಾದ್ಮೇಲೆ ನನ್ನ ಹತ್ರ ಎಷ್ಟು ಉಳಿತು? 2 ಲಕ್ಷ ರೂಪಾಯಿ. ಆ 2 ಲಕ್ಷ ರೂಪಾಯಿ ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸನ್ನು ನಾವು ಎಲ್ಲಿ ತೋರಿಸ್ಬೇಕಾಗುತ್ತೆ? ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ. ನನ್ನ ಹತ್ರ 5 ಲಕ್ಷ ಇದ್ದಿದ್ದು 3 ಲಕ್ಷ ಲಾಸ್ ಆಗಿ ನಾವು ಉಳಿದಿದ್ದೆಷ್ಟು? 2 ಲಕ್ಷ. ಸೊ ಆ 2 ಲಕ್ಷನ ಎಲ್ಲಿ ತೋರಿಸ್ತೀರಾ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬ್ಯಾಲೆನ್ಸ್ ಶೀಟಲ್ಲಿ. ಓಕೆ, ಸೊ ಈ ಥರ ನಾವು ಆ ಒಂದು ಅಡ್ಜಸ್ಟ್ಮೆಂಟ್ಸನ್ನು ವರ್ಕಿಂಗ್ ನೋಟಲ್ಲಿ ತೋರಿಸಿದ್ದಾದ್ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಆ ಐಟಮನ್ನು ತೋರಿಸ್ಬೇಕಾಗುತ್ತೆ. So this is all about the next one problem. Okay, let us we solve another one problem. ಗೊತ್ತಾಯ್ತಲ್ಲ, ಈ ತರ ಅಡ್ಜಸ್ಟ್ಮೆಂಟ್ಸ್ ಬಂದ್ರೆ ಈ ತರ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಅದಾದ್ಮೇಲೆ ಮುಂದಿನದಕ್ಕೆ ಹೋಗ್ಬೇಕು. ಓಕೆ, okay, show the following items in the balance sheet of Avalon Limited as at 31st March 2017. ಈ ಪ್ರಾಬ್ಲಮ್ ಅಷ್ಟೇ ಸೇಮ್. ಜನರಲ್ ರಿಸರ್ವ್ಸು 5 ಲ್ಯಾಕ್ ಇದೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಡೆಬಿಟ್ ಬ್ಯಾಲೆನ್ಸ್ 8 ಲ್ಯಾಕ್ ಇದೆ. ಓಕೆ, ರಿಸರ್ವ್ಸ್ 5 ಲಕ್ಷ ಇದೆ, ಲಾಸ್ ಬಂದ್ಬಿಟ್ಟು 8 ಲಕ್ಷ ಇದೆ. ಇನ್ನು ನಿಮಗೆ 3 ಲಕ್ಷ ಇನ್ನೂ ಕಮ್ಮಿ ಬರುತ್ತೆ, ಅದು ಮೈನಸ್ ಬ್ಯಾಲೆನ್ಸ್. ಆ ಮೈನಸ್ ಬ್ಯಾಲೆನ್ಸ್ ಇರೋದನ್ನ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಅದನ್ನ ತೋರಿಸ್ಬೇಕಾಗುತ್ತೆ. ಓಕೆ, ಯಾವ ತರ ತೋರಿಸ್ತೀರಾ? ಡೆಫಿಸಿಟ್ ಬ್ಯಾಲೆನ್ಸ್ ಅನ್ನ ಈ ತರ ತೋರಿಸ್ತೀರಾ, 3 ಲ್ಯಾಕ್. ಓಕೆ, ಇರ್ಲಿ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣಂತೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ ಜಿಂದಾಲ್ ಕಂಪನಿ ಲಿಮಿಟೆಡ್ ಆಸ್ ಅಟ್ 31st March 2018 as per Schedule 3 Companies Act 2013. ಇಲ್ಲಿ Schedule 3 ಜಿಂದಾಲ್ ಲಿಮಿಟೆಡ್ ಅಂತ ಬಂದ್ಬಿಟ್ಟು ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st-3/2018 ಅಂತ ಬರೀಬೇಕು. ಅಂಡರ್ ದಟ್ ಪರ್ಟಿಕ್ಯುಲರ್ಸ್ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ವಿಚ್ ಇಸ್ ಗೋಯಿಂಗ್ ಟು ಬಿ ಕಮ್ಸ್ ಅಂಡರ್ ದ ಹೆಡಿಂಗ್ ಆಸ್ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಕ್ಯಾಪಿಟಲ್ ಯಾವ ಹೆಡಿಂಗ್ ಅಲ್ಲಿ ಬರುತ್ತೆ? ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಯಾವ್ದ್ರಲ್ಲಿ ಬರುತ್ತೆ? ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ 10% ಡಿಬೆಂಚರ್ಸ್. Keep it in mind, debentures is going to be comes under the case of non-current liabilities, that is long-term borrowings. Debentures ಯಾವಾಗಲೂ long-term borrowings ಅಲ್ಲಿ ಬರುತ್ತೆ, ಮೈಂಡ್ ಅಲ್ಲಿ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್. ಕ್ರೆಡಿಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿನೋ ನಾನ್ ಕರೆಂಟ್ ಲಯಬಿಲಿಟಿನೋ? ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿಯಲ್ಲಿ ಯಾವ ಹೆಡಿಂಗು? ಟ್ರೇಡ್ ಪೇಯಬಲ್ಸ್. ಟ್ರೇಡ್ ಪೇಯಬಲ್ಸ್ ಅಲ್ಲಿ ಕ್ರೆಡಿಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಬರುತ್ತೆ. ಟ್ರೇಡ್ ಪೇಯಬಲ್ಸ್ ಅಲ್ಲಿ ಏನ್ ಬರುತ್ತೆ? ಕ್ರೆಡಿಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್. ಓಕೆ, ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಬಂದ್ಬಿಟ್ಟು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್. ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಏನಿರುತ್ತೆ? ಡೆಟಾರ್ಸ್ ಇರುತ್ತೆ, ಬಿಲ್ಸ್ ರಿಸೀವಬಲ್ ಇರುತ್ತೆ. ಟ್ರೇಡ್ ರಿಸೀವಬಲ್ಸ್ ಯಾವುದು? ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್? ಕರೆಂಟ್ ಅಸೆಟ್ಸ್. ಓಕೆ, ನೆಕ್ಸ್ಟ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಶಾರ್ಟ್ ಟರ್ಮ್ ಅಂತ ಅವನೇ ಡೈರೆಕ್ಟ್ ಆಗಿ ಹೇಳಿಯಾನೆ, ಬರೀ ಇನ್ವೆಸ್ಟ್ಮೆಂಟ್ ಅಂತ ಹೇಳಿಲ್ಲ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದ್ರೆ ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರುತ್ತೆ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವಾಲೆಂಟ್ಸ್, ಅದು ಕೂಡ ಕರೆಂಟ್ ಅಸೆಟ್ಸ್. ಇಲ್ಲಿ ನೋಡಿ, ವರ್ಕಿಂಗ್ ನೋಟ್ಸ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ವರ್ಕಿಂಗ್ ನೋಟ್ ಆದ್ಮೇಲೆ ಫಾರ್ಮ್ಯಾಟಿಗೆ ಹೋಗೋಣ. ಓಕೆ, share capital
10 lakh. Next, reserves and surplus. Note number 2. Reserves and surplus is to 5 lakh. Next, note number 3, long term borrowings. Long term borrowings ಅಲ್ಲಿ ಏನು 10% ಡಿಬೆಂಚರ್ಸ್. ಡಿಬೆಂಚರ್ಸ್ ಎಷ್ಟು 5 lakh. Next, note number 4, trade payables. Creditors ಮತ್ತೆ bills payable. Creditors 2 lakh, bills payable 3 lakh. Total 5 lakh. So note number 4, trade payables is to 5 lakh. Note number 5, fixed assets. Fixed assets direct ಇದೆ, ಏನು ಕ್ಯಾಲ್ಕುಲೇಷನ್ಸ್ ಇಲ್ಲ, 15 lakh. Next, note number 6, trade receivables ಅಷ್ಟೇ. Trade receivables 5 lakh. Next, note number 7, short term investment. Short term investment 2 lakh. Okay, and last one, cash and cash equivalent, that is 3 lakh. ನೋಡಿ, ಈ ತರ ಫಸ್ಟ್ ನೀವು ಏನ್ ಮಾಡಬೇಕು, ವರ್ಕಿಂಗ್ ನೋಟ್ಸ್ ನ ಬರ್ಕೋಬೇಕು. ವರ್ಕಿಂಗ್ ನೋಟ್ಸ್ ನ ಬರ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ, ಇದೇ ವರ್ಕಿಂಗ್ ನೋಟ್ಸ್ ಅನ್ನ ಫಾರ್ಮೆಟ್ ಅಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ನೋಡಿ, ಫಾರ್ಮೆಟ್ ಪ್ರಕಾರ ಫಸ್ಟ್ ರೋಮನ್ ನಂಬರ್ 1, ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್. ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಹೆಡಿಂಗ್ ಏನ್ ಬರುತ್ತೆ, ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ಒನ್ ಏನ್ ಬರುತ್ತೆ, ಶೇರ್ ಕ್ಯಾಪಿಟಲ್. ಎ ಅಂತ ಬರೋದು ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1, ಅಮೌಂಟ್ ಎಷ್ಟಿದೆ, 10 lakh. ಓಕೆ, ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಆದ್ಮೇಲೆ ಏನ್ ಬರುತ್ತೆ, ಸಬ್ ಹೆಡಿಂಗ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ನೋಡಿ, ಶೇರ್ ಕ್ಯಾಪಿಟಲ್ ಆಗಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಗಲಿ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿರೋ ಹಾಗೆ ಕ್ಯಾಲ್ಕುಲೇಷನ್ಸ್ ಏನು ಬಂದಿಲ್ಲ. ಅಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡಿದ್ರು ಆ ರೀತಿ ಕ್ಯಾಲ್ಕುಲೇಷನ್ ಪಾರ್ಟ್ಸ್ ಏನಾದ್ರು ಬಂದಿದ್ರೆ ಅದನ್ನ ವರ್ಕಿಂಗ್ ನೋಟ್ ಅಲ್ಲಿ ನೀವು ಮಾಡಿಬಿಟ್ಟು ಆಮೇಲೆ ಈ ಅಮೌಂಟ್ ನ ಫೈನಲ್ ಅಮೌಂಟ್ ನ ಇಲ್ಲಿ ರೆಕಾರ್ಡ್ ಮಾಡಬೇಕು. ಓಕೆ, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ನಿಮಗೆ ರೆಡಿ ಫುಡ್ ಇದು. ರೆಡಿ ಫುಡ್ ಇರೋದ್ರಿಂದ ನೀವು ಏನು 10 ಲಕ್ಷ ಇದ್ದಿದ್ದು 10 ಲಕ್ಷ ತಗೊಂಡ್ರಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 5 ಲಕ್ಷ ಇರೋದನ್ನ ಇವಾಗ 5 ಲಕ್ಷ ತಗೊಂಡ್ರಿ. ನೆಕ್ಸ್ಟ್ ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಆಯ್ತು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಯ್ತು, ಅಲ್ಲಿಗೆ ಶೇರ್ ಹೋಲ್ಡರ್ಸ್ ಫಂಡ್ ಮುಗೀತು. ಅದಾದ್ಮೇಲೆ ಸೆಕೆಂಡ್ ಹೆಡಿಂಗ್
ಶೇರ್ ಹೋಲ್ಡರ್ಸ್ ಫಂಡ್ ಆದ್ಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್. ನಾನ್ ಕರೆಂಟ್ ಲಯಬಿಲಿಟೀಸ್ ಅದರಲ್ಲಿ ಫಸ್ಟ್ ಒನ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನೋಟ್ ನಂಬರ್ 3 ಎಷ್ಟು 5 lakh. ನೆಕ್ಸ್ಟ್ ಟ್ರೇಡ್ ಪೇಯಬಲ್ಸ್ ಬಂದ್ಬಿಟ್ಟು ಕರೆಂಟ್ ಲಯಬಿಲಿಟೀಸ್. ಸೊ ನಾನ್ ಕರೆಂಟ್ ಲಯಬಿಲಿಟಿ ಆದ್ಮೇಲೆ ಥರ್ಡ್ ಹೆಡಿಂಗ್ ಬಂದ್ಬಿಟ್ಟು ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿಯಲ್ಲಿ ಎ ಟ್ರೇಡ್ ಪೇಯಬಲ್ಸ್, ನೋಟ್ ನಂಬರ್ 4 ಎಷ್ಟು ಅಮೌಂಟ್ 5 lakh. ಓಕೆ, ನೋಡಿ ಇದಿಷ್ಟು ಲಯಬಿಲಿಟೀಸ್ ಪಾರ್ಟ್ ಆಯ್ತು. ಫಿಕ್ಸ್ಡ್ ಅಸೆಟ್ಸ್ ಆಗಲಿ, ಟ್ರೇಡ್ ರಿಸೀವಬಲ್ ಆಗಲಿ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಲಿ, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ ಆಗಲಿ, ಅದಿಷ್ಟು ಏನು ಅಸೆಟ್ ಪಾರ್ಟ್. ಇವಾಗ ಲಯಬಿಲಿಟೀಸ್ ಪಾರ್ಟ್ ಇದನ್ನು ಟೋಟಲ್ ಮಾಡೋದಂತೆ 10 lakh plus 5 lakh 15 lakh, 15 lakh plus 5 lakh 20 lakh, 20 lakh plus 5 lakh 25 lakh. ಇಲ್ಲಿ ಟೋಟಲ್ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ ಅಂತ ಬರ್ತದೆ. ಇಲ್ಲಿ ನೋಡಿ, ಈ ತರ ನೀವು ಆಕ್ಚುಯಲ್ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಬೇಕಾಗಿದೆ. 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಇದು ಕಂಪಲ್ಸರಿಯಾಗಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಈ 6 ಮಾರ್ಕ್ಸ್ ಪ್ರಾಬ್ಲಮ್ ಅಂತ ಬಂದಾಗ ನೀವು ಬ್ಯಾಲೆನ್ಸ್ ಶೀಟ್ ಅನ್ನ ನೀವು ಟೋಟಲ್ ಮಾಡಲೇಬೇಕಾಗುತ್ತೆ. ಇದು ಲಯಬಿಲಿಟೀಸ್ ಪಾರ್ಟ್ ನಿಮಗೆ ಟೋಟಲ್ ಬಂದ್ಬಿಟ್ಟು ಎಷ್ಟು 25 ಲಕ್ಷ. ಈ ತರ ವರ್ಕಿಂಗ್ ನೋಟ್ಸ್ ನ ಮಾಡ್ಕೊಂಡಾದ್ಮೇಲೆ ನೀವೇನ್ ಮಾಡಬೇಕಾಗುತ್ತೆ, ಈ ವರ್ಕಿಂಗ್ ನೋಟ್ಸ್ ಆದ್ಮೇಲೆ ನೀವು ಬ್ಯಾಲೆನ್ಸ್ ಶೀಟಿಗೆ ಬರ್ಬೇಕಾಗುತ್ತೆ. ಸೊ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದು ಪಾರ್ಟ್ ಆಯ್ತು, ನಿಮಗೆ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಅದು ಏನದು ಅಸೆಟ್. ಓಕೆ, ಸೊ ಅಸೆಟ್ ಪಾರ್ಟ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಫಸ್ಟ್ ಇದನ್ನ ಕೆಳಗಡೆ ಬರ್ಬಿಟ್ಟು ಆದ್ಮೇಲೆ ಮೇಲೆ ಬರೀತೀನಿ. ಇಲ್ಲಿ ರೋಮನ್ ನಂಬರ್ 2 ಅಸೆಟ್ ನೋಡೋಣ. ನೋಡಿ, ಅಸೆಟ್ಸ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ, ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಎ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ನೋಟ್ ನಂಬರ್ 5. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅಷ್ಟೇ, ನಿಮಗೆ ಯಾವುದೇ ರೀತಿ ಫಿಕ್ಸ್ಡ್ ಅಸೆಟ್ಸ್ ನ ಡೀಟೇಲ್ಸ್ ಕೊಟ್ಟಿಲ್ಲ. ಅಂದ್ರೆ ಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿಲ್ಲ, ಇಂಟ್ಯಾಂಜಿಬಲ್ ಅಸೆಟ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟೇನೆ, ಡೈರೆಕ್ಟ್ ಆಗಿ ನೀವು ಅಮೌಂಟ್ ಅನ್ನ ಏನಿದೆ ಫಿಕ್ಸ್ಡ್ ಅಸೆಟ್ಸ್ ಎಂದು ಅಷ್ಟು ಅಮೌಂಟ್ ಅನ್ನ ನೀವು ತೋರಿಸಬೇಕಾಗುತ್ತೆ. ಫಿಕ್ಸ್ಡ್ ಅಸೆಟ್ ಇಂದ ಎಷ್ಟಿದೆ, 15 lakh. ಓಕೆ, ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ಸ್. ಟ್ರೇಡ್ ರಿಸೀವಬಲ್ ಬಂದ್ಬಿಟ್ಟು ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್, ಕರೆಂಟ್ ಅಸೆಟ್. ಓಕೆ, ಸೊ ನಾನ್ ಕರೆಂಟ್ ಅಸೆಟ್ ಆದ್ಮೇಲೆ ನೆಕ್ಸ್ಟ್ ಹೆಡಿಂಗ್ ಬಂದ್ಬಿಟ್ಟು ಕರೆಂಟ್ ಅಸೆಟ್. ಅದರಲ್ಲಿ ಸಾರಿ ಇಲ್ಲಿ ಕಾಣೋದಿಲ್ಲ, ನೆಕ್ಸ್ಟ್ ಮೇಲ್ ಬರೀತೀನಿ. current asset under that trade receivable. Trade receivable amount is 5 lakh. Note number trade receivable 6. Next, current assets ಅಲ್ಲಿ next ಬಂದ್ಬಿಟ್ಟು short term investment.
note number 7, amount 2 lakh. Next, see cash and cash equivalent. Note number 8, amount 3 lakh. ಅಲ್ಲಿಗೆ ಎಲ್ಲ ನೋಟ್ಸ್ ಆಯಿತು, 8 ನೋಟ್ಸ್ ಆಯಿತು. 8 ನೋಟ್ಸ್ ಇಂದ ಇವಾಗ ಟೋಟಲ್ ಮಾಡೋದಾದ್ರೆ ಫಸ್ಟ್ ಲ್ಯಾಬಿಲಿಟೀಸ್ ಪಾರ್ಟ್ ನಿಮಗೆ ಎಷ್ಟು ಬಂದಿತ್ತು? 25 ಲ್ಯಾಕ್ ಬಂದಿತ್ತು. ಇವಾಗ ನೆಕ್ಸ್ಟ್ ಅಸೆಟ್ ಪಾರ್ಟ್ ಮಾಡೋಣ. 15 ಲಕ್ಷ ಪ್ಲಸ್ 5 ಲಕ್ಷ 20 ಲಕ್ಷ, 20 ಲಕ್ಷ ಪ್ಲಸ್ 2 ಲಕ್ಷ 22, 22 ಪ್ಲಸ್ 3 25 ಲಕ್ಷ. ಇದನ್ನ ಟೋಟಲ್ ಅಸೆಟ್ಸ್ ಅಂತ ಬರೀತೀವಿ. ಸೊ ಟೋಟಲ್ ಲ್ಯಾಬಿಲಿಟೀಸ್ ಬಂದ್ಬಿಟ್ಟು 25 ಲ್ಯಾಕ್, ಟೋಟಲ್ ಅಸೆಟ್ಸ್ ಬಂದ್ಬಿಟ್ಟು 25 ಲ್ಯಾಕ್. ಈ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಯಾವುದೇ ಪ್ರಾಬ್ಲಮ್ ಅನ್ನ ನೀವು ಕಂಪಲ್ಸರಿಯಾಗಿ ನೀವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ವರ್ಕಿಂಗ್ ನೋಟ್ಸ್ ಅನ್ನ ಕಂಪಲ್ಸರಿಯಾಗಿ ನೀವು ಸಾಲ್ವ್ ಮಾಡಲೇಬೇಕಾಗುತ್ತೆ, ಬರೀಲೇಬೇಕಾಗುತ್ತೆ. ಆನ್ ದ ಬೇಸಿಸ್ ಆಫ್ ದ ವರ್ಕಿಂಗ್ ನೋಟ್ ಓನ್ಲಿ ಯು ಹ್ಯಾವ್ ಟು record this concerned account in the balance sheet, okay, under the note number, each and every notes, okay. ಈ ವರ್ಕಿಂಗ್ ನೋಟ್ಸ್ ಕ್ಯಾಲ್ಕುಲೇಷನ್ ಏನು ಮಾಡ್ತಿರಲ್ಲ, ಆ ಒಂದು ವರ್ಕಿಂಗ್ ನೋಟ್ಸಿಗೂ ಕಂಪಲ್ಸರಿ ಆಗಿ ಪ್ರತಿಯೊಂದು ಸ್ಟೆಪ್ಪಿಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ, ಓಕೆ. ಸೊ ಈ 6 ಮಾರ್ಕ್ಸ್ ಅನ್ನ ನಿಮಗೆ ಬ್ಯಾಲೆನ್ಸ್ ಶೀಟ್, ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಏನಿದೆಯಲ್ಲ, ಈ 6 ಮಾರ್ಕ್ಸ್ ಪ್ರಾಬ್ಲಮ್ ನಿಮಗೆ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಆ 6 ಮಾರ್ಕ್ಸ್ ಪ್ರಾಬ್ಲಮ್ನ ನೀವು ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಲಿಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗುತ್ತೆ, ಈ ನೋಟ್ಸ್ನ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ಸ್ನ ಮಾಡಿದ್ದಾದ್ಮೇಲೆ ಅದನ್ನು ಇದು ಮಾಡಬೇಕು. ನೋಡಿ, ಬ್ಯಾಲೆನ್ಸ್ ಶೀಟ್ ಐಟಮ್ಸನ್ನು ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಐಟಮಲ್ಲಿ ಫಸ್ಟ್ ಒನ್ ಹೆಡ್ಡಿಂಗ್ ಬರ್ಬಿಟ್ಟು ಲ್ಯಾಬಿಲಿಟೀಸಲ್ಲಿ ಈಕ್ವಿಟೀಸ್ ಆ್ಯಂಡ್ ಲ್ಯಾಬಿಲಿಟೀಸಲ್ಲಿ ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಆದಮೇಲೆ ಸೆಕೆಂಡ್ ಹೆಡ್ಡಿಂಗ್ ಬಂದ್ಬಿಟ್ಟು ನಾನ್ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಫಸ್ಟ್ ಸಬ್ ಹೆಡ್ಡಿಂಗ್ ಬಂದ್ಬಿಟ್ಟು ನಿಮಗೆ ಅದರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಅದರ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಬರುತ್ತೆ. ಅದರ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಆದಮೇಲೆ ನಿಮಗೆ ಕರೆಂಟ್ ಲ್ಯಾಬಿಲಿಟೀಸ್ ಬರುತ್ತೆ. ಕರೆಂಟ್ ಲ್ಯಾಬಿಲಿಟೀಸ್ ಬಂದ್ಬಿಟ್ಟು ಅದರಲ್ಲಿ ಟ್ರೇಡ್ ಪೇಯಬಲ್ಸ್ ಬರುತ್ತೆ. ಟ್ರೇಡ್ ಪೇಯಬಲ್ಸ್ ಆದಮೇಲೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಬರುತ್ತೆ, ಓಕೆ. ಮತ್ತೆ ಅದರ್ ಕರೆಂಟ್ ಲ್ಯಾಬಿಲಿಟೀಸ್ ಬರುತ್ತೆ, ಓಕೆ. ಅದಾದಮೇಲೆ ನೆಕ್ಸ್ಟು ಅಸೆಟ್ ಪಾರ್ಟ್ ಬರುತ್ತೆ. ಅಸೆಟ್ ಪಾರ್ಟಲ್ಲಿ ನಿಮಗೆ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಬರುತ್ತೆ. ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ. ಫಿಕ್ಸ್ಡ್ ಅಸೆಟ್ಸಲ್ಲಿ ಟ್ಯಾಂಜಬಲ್ ಅಸೆಟ್ ಬರುತ್ತೆ, ಇಂಟ್ಯಾಂಜಬಲ್ ಅಸೆಟ್ಸ್ ಬರುತ್ತೆ. ಮತ್ತು ಅದಾದಮೇಲೆ ನಾನ್ ಕರೆಂಟ್ ಅಸೆಟ್ಸ್ ಬರುತ್ತೆ. ನಾನ್ ಕರೆಂಟ್ ಅಸೆಟ್ಸ್ ಆದಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆದಮೇಲೆ ನಿಮಗೆ ಕರೆಂಟ್ ಅಸೆಟ್ಸ್ ಬರುತ್ತೆ. ಕರೆಂಟ್ ಅಸೆಟ್ಸಲ್ಲಿ ನಿಮಗೆ ಟ್ರೇಡ್ ರಿಸೀವಬಲ್, ಇನ್ವೆಂಟರೀಸ್, ಟ್ರೇಡ್ ರಿಸೀವ್, ಆಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವಾಲೆಂಟ್ಸ್ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಅದರ್ ಕರೆಂಟ್ ಅಸೆಟ್ಸ್ ಬರುತ್ತೆ. ಸೊ ಇದು ಇಷ್ಟು ಹೆಡ್ಡಿಂಗ್ಸ್ ಏನು ಹೇಳಿದ್ನಲ್ಲ, ಇಷ್ಟು ಹೆಡ್ಡಿಂಗು ನಿಮ್ಮ ಮೈಂಡಲ್ಲಿ ಇರಬೇಕು. ಇದನ್ನು ನೀವು ಕಲೀಲೇಬೇಕು. ಇದು ನೀವು ಕಲ್ತ್ರೆ ಯಾವ ಅಕೌಂಟು ಯಾವ ಹೆಡ್ಡಿಂಗ್ಸಲ್ಲಿ ಬರುತ್ತೆ ಅಂತ ನೀವು ರೆಪ್ರೆಸೆಂಟ್ ಮಾಡಲಿಕ್ಕೆ ಬರುತ್ತೆ, ಓಕೆ. ಇನ್ ಕೇಸ್ ನೀವು ಯಾವುದೋ ಅಕೌಂಟನ್ನು ಯಾವುದೋ ಹೆಡ್ಡಿಂಗಲ್ಲಿ ಅಥವಾ ಯಾವುದೋ ಸಬ್ ಹೆಡ್ಡಿಂಗಲ್ಲಿ ನೀವು ರೆಪ್ರೆಸೆಂಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದರೆ ಆವಾಗ ರಾಂಗ್ ರೆಪ್ರೆಸೆಂಟೇಷನ್ ಆಫ್ ಹೆಡ್ಡಿಂಗ್ಸ್ ಅಂತ ಕನ್ಸಿಡರ್ ಮಾಡಿ ಅದಕ್ಕೂ ಮಾರ್ಕ್ಸ್ ತೆಗಿತಾರೆ, ಓಕೆ. ಅದು ಒಂದು ಕೇಸ್ ಆಗಿರ್ಬೋದು. ಮತ್ತೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಬರುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಲ್ಲೂ ಅಷ್ಟೇ, ಯಾವ ಅಕೌಂಟು ಯಾವ ಹೆಡ್ಡಿಂಗ್ಸಲ್ಲಿ ಬರುತ್ತೆ, ಯಾವ ಅಕೌಂಟನ್ನು ಯಾವ ಸಬ್ ಹೆಡ್ಡಿಂಗ್ಸಲ್ಲಿ ತೋರಿಸ್ತೀರಾ ಅಂತ 5 ಮಾರ್ಕ್ಸಿಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನಿಂದು ಪ್ರಾಬ್ಲಮ್ ಇದೆ. ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳ್ತೀನಿ, ಓಕೆ. ಸೊ ದಿಸ್ ಈಸ್ ದ ವೇ ಟು ಸಾಲ್ವ್ ದ problems in respect of vertical balance sheet, okay. In the upcoming video classes we are going to be solve the remaining problems in respect of that. Thank you.